ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಲಕ್ಷ್ಮೀಪುರದಲ್ಲಿ ಇಂದು ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಅಪ್ಪುವಿನ ಫೋಟೋ ಹಾಕಿ ಮುಂದೆ ಶಿವಲಿಂಗ, ಮಹಾಗಣಪತಿ ಹಾಗೂ ಶ್ರೀ ಮಹಾಗೌರಿಯನ್ನು ಇಕ್ಕಿ ಅಪ್ಪುವಿನ ಫೋಟೋಗೆ ಹೂನಾರ ಹಾಕಿ ಸುತ್ತಲೂ ಹೂಗಳಿಂದ ಶೃಂಗಾರ ಮಾಡಿ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಲಕ್ಷ್ಮೀಪುರ ಗವಿಪುರಂ ಹನುಮನಗರದಲ್ಲಿ ಸೆಪ್ಟೆಂಬರ್ 13ರಂದು ನಡೆದ ಗಣೇಶೋತ್ಸವವನ್ನು ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಲಕ್ಷ್ಮೀಪುರದ್ದೇ 3 ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. 3 ಕೂಡ ತೋರಿಸ್ತಾ ಇದ್ದೀವಿ. ಇದು ಮೊದಲನೇದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ ಗಣಪತಿ. ತಾಯಿ ಗೌರಿ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಗಣಪತಿ ಹಾಗೂ ಗೌರಿ ಕುಣಿಸಿದ್ದಾರೆ. ಅಪ್ಪನ ಫೋಟೋ ಮುಂದೆ ಕೂಡ ಗೌರಿ ಗಣೇಶ ಹಾಗೂ ಶಿವನನ್ನು ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏಕದಂತ ಇದ್ನೇ ವಕ್ರತುಂಡಾಯ ಧೀನಿ ತನ್ನೋದಂತಿ ಪ್ರಚೋದಯಾತ್. ಈ ವಿಡಿಯೋನ ಗಣೇಶನೇ ಹೋಗಿ ಇಟ್ಕೊಂಡ್ಬಂದಿದ್ದು. ಸೊ ನಾವು ಸಂಜೆ ಹೋಗಿದ್ವಿ 5 ಗಂಟೆಗೆ. ತುಂಬಾ ಚೆನ್ನಾಯಿತು. ಅಪ್ಪು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಪ್ರತಿಯೊಬ್ಬರು ಅಪ್ಪುವಿನ ಮರೆಯದೆ ಗಣೇಶೋತ್ಸವ ಹಬ್ಬ ಹರಿದಿನಗಳಲ್ಲಿ ಅವರ ಪರ್ಸ್ನಲ್ ಫಂಕ್ಷನ್ಗಳನ್ನು ಕೂಡ ಅಪ್ಪುವಿನ ಫೋಟೋ ಇಕ್ಕಿ ಅವ್ರಿಗೂ ಕೂಡ ಪೂಜೆಯನ್ನು ಸಲ್ಲಿಸುತ್ತಾರೆ. ಸೊ ನೀವು ಅಪ್ಪು ಅಭಿಮಾನಿಗಳಾಗಿದ್ದರೆ ಅಪ್ಪುಗೆ ಲೈಕ್ ಕೊಡಿ. ಯಾರೆಲ್ಲ ಅಪ್ಪು ಅಭಿಮಾನಿಯಾಗಿದ್ದೀರಾ ಸೊ ನೀವು ಕೂಡ ಕಮೆಂಟ್ ಮಾಡಿ. ಸೊ ಈಗ ಗಣಪತಿಯನ್ನು ದರ್ಶನ ಮಾಡ್ತಾ ಇದ್ದೀವಿ. ಏಕದಂತ ಇದ್ನೇ ವಕ್ರತುಂಡಾಯ ಧೀಮಿ ತನ್ನೋ ದುದ್ದಂತಿ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಈಗ ಗಣಪತಿಗೆ ಆರತಿಯನ್ನು ಬೆಳಗುತ್ತಿದ್ದಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಸೊ ಆರತಿಯನ್ನು ಸ್ವೀಕರಿಸಿ ನಮಸ್ಕಾರ ಮಾಡಿದ್ದೆವು. ಈಗ ಲಕ್ಷ್ಮೀಪುರದಲ್ಲಿ ಮುಂದೆ ಇನ್ನೊಂದು ಗಣಪತಿ ಕುಣಿಸಿದ್ದಾರೆ. ಈಗ ಹೋಗಿದ್ದ ಗಣಪತಿ ಮಾರನೇ ದಿನ ವಿಸರ್ಜನೆ ಮಾಡ್ತಾರೆ. ಈ ಗಣಪತಿ ಹಿಂದೆ ವಿಸರ್ಜನೆಗೆ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಮಹಾಗೌರಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿ ಕೂಡ ಪುಟ್ಟು ಗಣಪತಿ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಮಹಾರಾಜರು ಗೊತ್ತಾಗಿದೆ. ಕಿರೀಟ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಅಷ್ಟು ಮುದ್ದಾಗಿದೆ ಗಣಪತಿ. ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ನಾನು ಗೌರಿ ಇಬ್ಬರು ಹೋಗಿ ಫೋಟೋ ವಿಡಿಯೋ ತೆಗೆಸ್ಕೊಂಡು ಹಾಗೆ ದರ್ಶನ ಕೂಡ ಮಾಡಿದೆವು. ಸೊ ಗಣೇಶ ಕೂಡ ಬಂದಿದ್ದ. ಗಣೇಶ ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡು ಒಳಗಡೆ ಕೂಡ ಗಣೇಶ ಕುಂತಿದ್ದೆ. ಮುಂದೆ ನೋಡಿ ಗಣೇಶ ನಿಂತಿದ್ದೆ. ನಮ್ಮನೆ ಗಣೇಶ ಇದು. ಈಗ ಲಕ್ಷ್ಮೀಪುರದ ಮತ್ತೊಂದು ಗಣೇಶೋತ್ಸವ ಆಚರಣೆ ಮಾಡ್ತಾ ಇರೋ ಕಡೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕುಣಿಸಿದ್ರು. ಸೊ ಆರತಿ ಮಾಡಿ ಆರತಿ ನೀಡಿದರು ನೋಡಿ. ಗಣಪತಿ ಎಷ್ಟು ಮುದ್ದಾಗಿದೆ. ಕಲರ್ಸ್ ಲೈಟ್ ಕೂಡ ಹಾಕಿದ್ದಾರೆ. ಸೊ ಲೈಟ್ ಚೇಂಜ್ ಆದಾಗೆಲ್ಲ ಗಣಪತಿ ಕಲರ್ ಥರ ಕಾಣುತ್ತೆ. ನೀವೆಲ್ಲ ಎಲ್ಲೆಲ್ಲಿ ಗಣೇಶೋತ್ಸವ ಆಚರಣೆ ಮಾಡಿ ಎಲ್ಲೆಲ್ಲಿ ಹೋದ್ರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ ಅಲ್ವ. ಇಲ್ಲೂ ಕೂಡ ಸ್ಟೋನ್ ಎಲ್ಲ ಹಾಕಿ ಕಿರೀಟಕ್ಕೆ ಚೆನ್ನಾಗಿದೆ. 5 ಕಡೆ ಗಣಪತಿ ತೋರಿಸ್ತಾ ಇದ್ದೀವಿ. ಸೊ ನೀವು ಯಾವ್ದು ಇಷ್ಟ ಆಯಿತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆಗಲೇ 3 ನೋಡಿದ್ದು ಲಕ್ಷ್ಮೀಪುರದ ಗಣಪತಿ ಉತ್ಸವ. ಇದು ಗವಿಪುರನಲ್ಲಿ ನಡೆದ ಗಣೇಶೋತ್ಸವ. ಇದು ಕೂಡ ಹಿಂದೆ ವಿಸರ್ಜನೆಗೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆಲ್ಲ. ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಂಡು ಗಣಪತಿಗೆ ಹೂ ಅಕ್ಷತೆಯನ್ನು ಸಮರ್ಪಣೆ ಮಾಡಿದೆವು. ತಾಯಿ ಗೌರಿ ತುಂಬ ಚೆನ್ನಾಗಿದೆ ಅಲ್ಲ ಗಣಪತಿ.
ಕೋಟಿ ಸೂರ್ಯ ಸಮಪ್ರದ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಎಲ್ಲರೂ ಮೊದಲಿಗೆ ಗಣಪತಿನೇ ನಮಿಸಿ ಮುಂದಿನ ಕಾರ್ಯವನ್ನು ಮಾಡೋದಲ್ವ. ಸೊ ಎಲ್ಲ ಕಡೆ ಕೂಡ ಗಣೇಶೋತ್ಸವ ನಡೀತಿದೆ. ಇಲ್ಲೂ ಕೂಡ ಗಣೇಶ ಆರತಿ ಆದಮೇಲೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ಮೆನೆಯಾಗಿತ್ತು. ಕೇಸರಿ ಭಾತು, ಪಲಾವು ಹಾಗೂ ಮೊಸರನ್ನು ನಾವು ಕೂಡ ಸರದಿ ಸಾಲಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಿದೆವು. ಸೊ ಇದಾದಮೇಲೆ ಹನುಮನಗರದಲ್ಲಿರುವ 5ನೇ ವರ್ಷದ ಶ್ರೀ ಗಜಾನನ ಸ್ನೇಹಿತರ ಬಳಗದಿಂದ 5ನೇ ವರ್ಷದ ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡ್ತಿದ್ದಾರೆ. ಬನ್ನಿ ಈಗ ಅಲ್ಲೋಗೋಣ. ಅಲ್ಲೂ ಕೂಡ ವಿಸರ್ಜನೆಗೆ ರೆಡಿ ಆಗುತ್ತದೆ. ವೀರಗಾಸೆ, ಚಂಡೇಮೇಳ ಮತ್ತು ದೇವಕುಲಿ ಬನ್ನಿ. ಈಗ ವೀರಗಾಸೆ ನೃತ್ಯ ನೋಡಿದ್ರಲ್ಲ. ಬನ್ನಿ ಒಳಗಡೆ ಹೋಗಿ ಹತ್ತಿರದಿಂದ ಶ್ರೀ ಮಹಾಗೌರಿ ಹಾಗೂ ಗಣಪತಿಯ ದರ್ಶನ ಮಾಡಿಕೊಳ್ಳೋಣ. ನೋಡಿ ಮಹಾಗೌರಿಗೆ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿ ಶೃಂಗಾರ ಮಾಡಿ ಅಲಂಕಾರ ಮಾಡಿದ್ದಾರೆ. ತಾಯಿ ಗೌರಿ ಮುದ್ದ ಕಾಣ್ತಿದ್ದಾರಲ್ಲ, ಕ್ಯೂಟಾಗಿ. ಒಳಗಡೆ ಕೂಡ ಪುಟ್ಟ ಗಣಪತಿ ಹಾಗೂ ಪುಟ್ಟ ಗೌರಿ ಕುಣಿಸಿದ್ದಾರೆ. ಮೇಲೆ ದೊಡ್ಡ ಗಣಪತಿ ಕುಣಿಸಿದ್ದಾರೆ.
ಇದು ಕೂಡ ತುಂಬಾ ಚೆನ್ನಾಗಿ ಕ್ಯೂಟಾಗಿದೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ನು ಹಾಗೂ ಅಲಂಕಾರ ಮಾಡಿದ್ದಾರೆ. ಈಗ ಗಣಪತಿಗೆ ಆರತಿಯನ್ನು ಬೆಳಗುತ್ತಿದ್ದಾರೆ. ಏಕದಂತ ಇದ್ನೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ. ಸೊ ನಾನು ಗೌರಿ ಇಬ್ಬರು ಹೋಗಿದ್ದೆವು. ಸೊ ಇದು ವಿಸರ್ಜನೆ ಮತ್ತು ಮೆರವಣಿಗೆ ಇದನ್ನು ಲೀವಲ್ಲಿ ಹಾಕಿದ್ದೀವಿ. ಸೊ ಮಿಸ್ ಮಾಡಿದೆ ನೋಡಿ. ಚೆಂಡೆ ಮೇಳ ಡ್ಯಾನ್ಸು ಎಲ್ಲ ಇದೆ ಅದರಲ್ಲಿ ಲೀವಲ್ಲಿ. ಲೈವಲ್ಲಿ ವಿಡಿಯೋ ಹಾಕಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಸೊ ನೋಡಿ, ಈಗ ಉತ್ಸವಕ್ಕೆ ಕರೆದೊಯ್ಯುತ್ತಿದ್ದಾರೆ ನೋಡಿ. ಉತ್ಸವದ ಮೆರವಣಿಗೆ ಮೇಲೆ ಪಲ್ಲಕ್ಕಿ ಮೇಲೆ ಶ್ರೀ ಮಹಾಗಣಪತಿ ಹಾಗೂ ಗೌರಿಯನ್ನು ಕೂರಿಸಿದ್ದಾರೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.